ಇಲ್ಲ. ಯಾಕಂದ್ರೆ ಬಹಳ ತಪ್ಪು. ಇದು ರಾಘವೇಂದ್ರ ಅವರು ಬಹಳ ತಿಳ್ಕೋಬೇಕು. ಇದು ಚುನಾವಣೆ ಕಾವು, ಇಲ್ಲೇ ನಡೆಯುವಂಥದ್ದು ಚುನಾವಣೆ ಕಾವು. ವಿಜೇಂದ್ರ ತಿಳ್ಕೋಬೇಕು. ಅಂತದ್ರೊಳಗೆ ಇದು ಇಂಥ ಮಾತು ಮಾತಾಡಬಾರ್ದು. ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಬೇಕು. ಯಾಕಂದ್ರೆ ಇದು ಬೇರೆ ಕಡೆ ತರನ್ ತಗೊಳ್ಳೋಂಥ ಪರಿಸ್ಥಿತಿ ಅವ್ರು ನಿರ್ಮಾಣಿಸಬಾರ್ದು. ದಯಮಾಡಿ ಕೇಳ್ತೀನಿ ನಾನು ಏನು ಹೇಳೋದಂದ್ರೆ, ಸಂತೋಷ್ ಲಾಡ್ ಅವರು ಯಾರಿಗಾದ್ರೂ ಬೈಬೇಕಂದ್ರೆ ಶ್ರೀ ಅಂತಾರೆ, ಸನ್ಮಾನ್ಯ ಅಂತಾರೆ, ಹಿರಿಯರು ಅಂತಾರೆ, ಗುರುಜಿ ಅಂತಾರೆ, ಬೈತಾರೆ ಅವರು ಬಿಟ್ಟು ಯಾವ್ದು ನೇರವಾಗಿ ಬೈದಿಲ್ಲ ಅವರು. ಈಗ ಯಾವ್ದೋ ಬಸ್ ನೋಡ್ರಿ ಅವರು ಹಿರಿಯರಿಗೆ ಇದೇ ಸ್ಟೈಲ್ನಾಗ ಬೈತಾರೆ ಅವ್ರು ಬೈದಕ್ಕೆಲ್ಲ ಅವ್ರಿಗೂ ಬೈದು ಅವ್ರಿಗೂ ನೀವು ಹೋಗಿ ಮಾಡಿ. ಆದ್ರೆ ನೀವು ನಾಲಾಯಕಂಡು ಒಂದು ಕೀಳು ಮಟ್ಟದ ರಾಜಕೀಯ. ಇದು ಒಂದು ಕಾರ್ಮಿಕ ಮಂತ್ರಿ ಅಂದ್ರೆ ಬಡ ಮಂತ್ರಿ ಅವರು, ಕಾರ್ಮಿಕರಂದ್ರೆ ಬಡವರ ಮಂತ್ರಿ ಅವರು. ಅಂಥವ್ರಿಗೆ ನೀವು ಈ ಥರ ಮಾತಾಡ್ತೀರಂದ್ರೆ ನಾಚಿಕೆಗೇಡು ಅನ್ಬೇಕು ನಾವು, ನಾಚಿಕೆಗೇಡು. ಅದು ಅಶೇರ್ ಅಂದ್ರೆ ನಾವು ಇನ್ನೂ ಇಷ್ಟಕ್ಕೆ ಬಿಡೋದಿಲ್ಲ. ನಾವು ರಾಜ್ಯಾದ್ಯಂತ ಈ ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಮರಾಠ ಸಮಾಜದ ಮುಖಂಡಗೆ ಅಂಗಿದ್ದು ಬಿಟ್ಟರೆ ಯಾವುದೋ ಪಕ್ಷಕ್ಕೆ ಸಂಬಂಧ ಇಲ್ಲ.